ಪ್ರೇಸ್ ದ ಲಾರ್ಡ್. ಯೇಸುವಿನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳ ಪುಸ್ತಕ ಅಧ್ಯಾಯ 25 1ನೇ ವಚನ. ಯೆಹೋವನೇ, ನಿನ್ನಲ್ಲೇ ಮನಸ್ಸಿಟ್ಟಿದ್ದೇನೆ, ನನ್ನ ದೇವರೇ, ನಿನ್ನನ್ನೇ ನಂಬಿದ್ದೇನೆ, ನನಗೆ ಆಶಾಭಂಗ ಪಡಿಸಬೇಡ. ಹೌದು ಪ್ರಿಯ ದೇವ ಜನರೇ, ನಾವು ಕರ್ತನ ವಾಕ್ಯವನ್ನು ಧ್ಯಾನಿಸುವಾಗ, ಕರ್ತನಲ್ಲಿ ಹೆಚ್ಚಾಗಿ ನಾವು ಐಕ್ಯತೆಯಿಂದ ಜೀವಿಸುವಾಗ, ಕರ್ತನಲ್ಲಿ ಒಂದು ವಿಷಯಕ್ಕೋಸ್ಕರ ನಾವು ಹೆಚ್ಚಾಗಿ ಪ್ರಾರ್ಥಿಸುವಾಗ, ಸೈತಾನನು ನಮ್ಮನ್ನು ಕುಗ್ಗಿಸಲು ಪ್ರಯತ್ನಿಸುತ್ತಾನೆ ಪ್ರಿಯರೇ. ಸೈತಾನನು ತುಂಬ ಸರಿ ನಮ್ಮನ್ನು ಕರ್ತನಿಂದ ದೂರ ಮಾಡಲು ಪ್ರಯತ್ನಿಸುತ್ತಾನೆ ಪ್ರಿಯರೇ. ಆದರೂ ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡುವ ಸಮಯದಲ್ಲಿ, ಹೆಚ್ಚಾಗಿ ನಾವು ಕರ್ತನಲ್ಲಿ ಐಕ್ಯತೆಯಿಂದ ಜೀವಿಸುವ ಸಮಯದಲ್ಲಿ, ಹೆಚ್ಚಾಗಿ ನಾವು ಧ್ಯಾನ ಮಾಡುವ ಸಮಯದಲ್ಲಿ, ಹೆಚ್ಚಾಗಿ ಕರ್ತನ ಚಿತ್ತದ ಪ್ರಕಾರ ನಡೆಯುವ ಸಮಯದಲ್ಲಿ, ಹೆಚ್ಚಾಗಿ ಕರ್ತನ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವ ಸಮಯದಲ್ಲಿ, ಕರ್ತನು ನಮ್ಮ ಪ್ರಾರ್ಥನೆ ಲಾಲಿಸಿ ನಮ್ಮ ವಿಜ್ಞಾಪನೆಗಳಿಗೆ ಕಿವಿಗೊಟ್ಟು ನಮ್ಮನ್ನು ಆಶ್ರಯಿಸನಾಗಿದ್ದಾನೆ ಪ್ರಿಯರೇ. ಪ್ರಿಯ ದೇವ ಜನರೇ, ನಾವು ಕರ್ತನ ವಾಕ್ಯವನ್ನು ಹೆಚ್ಚಾಗಿ ಧ್ಯಾನಿಸೋಣ. ಹೌದು ಪ್ರಿಯರೇ, ದೇವರ ವಾಕ್ಯ ಹೇಳಿದ ಪ್ರಕಾರ ಯೆಹೋವನೇ, ನಿನ್ನಲ್ಲೇ ಮನಸ್ಸಿಟ್ಟಿದ್ದೇನೆ. ಹೌದು ಪ್ರಿಯರೇ, ನಮ್ಮ ಮನಸ್ಸು ಸದಾಕಾಲವು ನಮ್ಮ ಕರ್ತನಾದ ಯೆಹೋವನ ಮೇಲೇನೆ ಇರಬೇಕು. ಸದಾಕಾಲವು ಆತನ ವಾಕ್ಯದ ಮೇಲೇನೆ ಇರಬೇಕು. ನನ್ನ ದೇವರೇ, ನಿನ್ನಲ್ಲೇ ನಂಬಿದ್ದೇನೆ. ಹೌದು ಪ್ರಿಯ ದೇವ ಜನರೇ, ನಾವು ಸದಾ ಕಾಲವು ಕರ್ತನನ್ನೇ ನಂಬಿ ಜೀವಿಸಬೇಕು ಪ್ರಿಯರೇ. ಕರ್ತನನ್ನು ನಂಬಿದವನು ಎಂದಿಗೂ ಆಶಾಭಂಗವಾಗುವುದಿಲ್ಲ. ಕರ್ತನನ್ನು ನಂಬಿದವನು ಎಂದಿಗೂ ಲಜ್ಜೆಗೀಡಾಗುವುದಿಲ್ಲ. ಕರ್ತನನ್ನು ನಂಬಿದವನು ಯಾವತ್ತೂ ಕುಗ್ಗಿ ಹೋಗುವುದಿಲ್ಲ ಪ್ರಿಯರೇ. ಅವನು ಬಿದ್ದರೂ ಕರ್ತನನ್ನು ಎತ್ತಿ ಮೇಲಕ್ಕೆತ್ತಿ ಘನಪಡಿಸುವವನಾಗಿದ್ದಾನೆ ಪ್ರಿಯರೇ. ಸದಾ ಕಾಲವು ನಾವು ಕರ್ತನ ವಾಕ್ಯವನ್ನು ಧ್ಯಾನಿಸೋಣ. ಆಮೇನ್.